ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅದೆಲ್ಲ ಕೆಲಸ ಮುಗಿತು. ಆದರೆ ಬಟ್ಟೆ ಒಂದು ವಾಶ್ ಆಗಿಲ್ಲ, ಯಾಕೆಂದರೆ ತುಂಬಾ ಕೋತಿಗಳು ಬಂದಿದ್ವು. ನಾನು ಆಮೇಲೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಹಂಗಾಗಿ ನಾನು ಆಚೆ ಕಡೆ ಹೋಗಲಿಲ್ಲ. ನನಗೆ ಕೋತಿಗಳಂದರೆ ತುಂಬಾ ಭಯ. ಸೊ ಹಂಗಾಗಿ ಬಟ್ಟೆ ಒಂದು ಬ್ಯಾಲೆನ್ಸ್ ಇದೆ, ಅದನ್ನ ಸಂಜೆ ವಾಶ್ ಮಾಡ್ಕೋಬೇಕು. ಆ್ಯಂಡ್ ನನ್ನ ಮಗಳು ಕೂಡ ಆವಾಗಲೇ ಎದ್ಲು. ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅವಳು ಕೂಡ ಎದ್ಲು. ಇವಾಗ ಅವಳದು ಆಟ, ನಮ್ಮದು ಪಾಠ ಎಲ್ಲ ಇರುತ್ತೆ ಇವಾಗ. ಆ್ಯಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು. ಈಗ ಎಷ್ಟು ಕೋತಿಗಳು ಬಂದಿದ್ದಾವೆ ಅಂತ. ಈ ಸೈಡ್ ಶೆಟರ್ಸ್ ಇರೋದೆಲ್ಲ ಹಣ್ಣಿನ ಅಂಗಡಿಗಳು. ಅಲ್ಲಿ ಹೋಗ್ತಾ ಹಣ್ಣು ಕಿತ್ಕೊಂಡು ಈ ಕಡೆಗೆ ಬರೋದು. ಇವರೆಲ್ಲ ಓಡ್ಸೋಕ್ಕೆ ಅಂತ ಬರ್ತಾರೆ. ಮನೆ ಮೇಲೆಲ್ಲ ಹತ್ತಿದ್ದೇವೆ. ನಮ್ಮ ಮನೆ ಮುಂದೆ ಕಿರ್ಚಾಡ್ತಿದ್ದಾವೆ ಕೋತಿಗಳು. ಸಿಕ್ಕಾಬಟ್ಟೆ ಕೋತಿಗಳು ಗೈಸ್. ನಮ್ಮ ಕಡೆ ಎಲ್ಲ ಕೋತಿ ಅಂದರೆ ಹೋಗಪ್ಪ ಹೋಗು 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 ಅಂತ ಕಳಿಸ್ಬಿಡ್ತಾರೆ. ಇಲ್ಲಿ ದೊಣ್ಣೆ ಹಿಡ್ಕೊಳ್ದೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಎಷ್ಟು ಕೋತಿಗಳಿದೆ, ಕಾಣಿಸ್ತಾ ಇರ್ಬೋದಲ್ಲಿ. ತಿನ್ನೋದಕ್ಕೆ ಬಿಸ್ಕೆಟ್ ಕೊಟ್ಟಿದ್ದೀನಿ ಗಾಯ್ಸ್. ಸೈಲೆಂಟಾಗಿದ್ದಾಳೆ. ಖಾಲಿಯಾಗೋವರೆಗೂ ಸೈಲೆಂಟಾಗಿ ಮಡಗ್ತಾ ಇದ್ದಾಳೆ. ಅವಳು ಸೈಲೆಂಟ್ ಆಗಲು ಅಂದರೆ ನಾವು ಏನಾರೋ ಒಂದು ಮಾಡ್ತಾವಳೆ ಅಂತ ಫಿಕ್ಸ್ ಮಾಡ್ಕೋಬೇಕು ನಾವೇ. ಅವಳು ಸುಮ್ಮನೆ ಸೈಲೆಂಟ್ ಆಗಲ್ಲ. ಒಂದು ಮೋಷನ್ ಮಾಡೋದಕ್ಕೆ ಸೈಲೆಂಟ್ ಆಗಿರ್ತಾಳೆ, ಇಲ್ಲೊಂದು ಏನಾದರೂ ಕೆಲಸ ಮಾಡ್ತಿರ್ತಾಳೆ. ಸೊ ಇವಾಗ ಕಕ್ಕ ಮಾಡ್ತಾವಳು ಅವಳು. ಸಂಜೆ ಅವಳಿಗೆ ನಾನು ಇವಾಗ ಹಾಲು ಕುಡಿಸೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಹಸಿನಲ್ಲ, ಪ್ಯಾಕೆಟ್ ಹಾಲೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕುಡಿಸೋದು ಅಭ್ಯಾಸ ಮಾಡಿಸ್ಲೇಬೇಕಲ್ವ. ನಾನು ಈ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಪಾಲಕ್ ಚಿಕನ್. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೆಚ್ಚು ಕಮ್ಮಿ ಪಾಲಕ್ ಚಿಕನ್ ಮಾಡಿ ನಾನು 1.5 ಇಯರ್ ಆಯ್ತು. ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ದು. ಅದು ಸ್ಮೆಲ್ ಆಗ್ತಿರ್ಲಿಲ್ಲ ಅಂತ ಬಿಟ್ಟಿದ್ವಿ. ಸೊ ಇವತ್ತು ತಿನ್ಬೇಕು ಅನಿಸ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, 3 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಪುಡಿ, ಒಂದು 5-6 ಗೋಡಂಬಿ, ಹಾಗೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ತೊಳ್ಕೊಂಡಿಟ್ಟಿದ್ದೀನಿ. ಹಾಗೆ ಇದರಲ್ಲಿ ಕೊತ್ತಂಬರಿ, ಪುದೀನ, ನೀವು ಬೇಕು ಅಂದರೆ ಮೆಂತ್ಯನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, ಅದು ಆಪ್ಷನಲ್. ಒಗ್ಗರಣೆಗೆ ಈರುಳ್ಳಿ, ಹಾಗೆ ಒಂದು ನಿಂಬೆಹಣ್ಣು, ಲಾಸ್ಟಿಗೆ ಹಾಕೋಕ್ಕೆ ಸ್ವಲ್ಪ ಕಾಯಿ ತುರಿ ಇಲ್ಲ ಅಂದರೆ ಕೊಬ್ಬರಿ ಪೌಡರ್ ಯಾವ್ದಾದ್ರು, ಹಾಗೆ ಚಿಕನ್. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 3 to 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡು ಮತ್ತು ನಾವು ಸ್ಪೈಸೆಟ್ ಇಟ್ಕೊಂಡಿರ್ತೀವಲ್ಲ, ಚಕ್ಕೆ ಲವಂಗ ಹಾಕ್ಕೊಂಡು ಈಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಆನಿಯನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಆದಮೇಲೆ ನೀವು ಪಾಲಕ್ ಸೊಪ್ಪು, ಕೊತ್ತಂಬರಿ, ಪುದೀನ, ಇವು ಸೊಪ್ಪುಗಳು ಕಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನ ಹಾಕಿ ನೋಡಿ. ಸೊಪ್ಪು ಎಷ್ಟು ಚೆನ್ನಾಗಿ ನೀರು ಬಿಡ್ತಾಯಿದೆ. ಅದಾದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಕೊಬ್ಬರಿ ತುರಿ ಇದೆಯಲ್ಲ ಅದನ್ನ ಹಾಕ್ಕೋಬೇಕು. ಕೊಬ್ಬರಿ ತುರಿನೇ ಹಾಕಬೇಕು ಅಂತ ಇಲ್ಲ, ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಕಾಯಿ ಇರಲಿಲ್ಲ ಅಂತ ಕೊಬ್ಬರಿ ತುರಿ ಹಾಕಿದ್ದೀನಿ, ನೀವು ಹಾಕ್ಕೊಳ್ಳಿ. ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದು ಫ್ರೈ ಆದಮೇಲೆ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಬಿಟ್ಟು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 10 ನಿಮಿಷ ನೀರು ಬಿಡೋವರೆಗೂ ಬೇಯೋದಕ್ಕೆ ಪ್ಲೇಟ್ನ ಮುಚ್ಚಿಟ್ಬಿಡಿ. ಇವಾಗ ಆರಿರುತ್ತೆ, ಅದನ್ನ ಜಾರಿಗೆ ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ನುಣ್ಣವಾಗಿ ಪೇಸ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಬೇಯೋಕ್ಕಿಟ್ಟಿರ್ತೀವಲ್ಲ ಅದು ನೋಡಿ ಈ ರೀತಿ ಬಿಟ್ಟಿರುತ್ತೆ, ವಾಟರ್ ಬಿಟ್ಟಿರುತ್ತೆ. ಅದಾದಮೇಲೆ ಅದು ಸ್ವಲ್ಪ ರುಬ್ಕೊಂಡಿರೋಂತಹ ಅದೆಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಜಾರಲ್ಲಿ ಇರೋವಂಥದ್ದೆಲ್ಲ ಬೆಳೆದು ನೀರೆಲ್ಲನೂ ಹಾಕಿ ಅಲ್ಲಾಡಿಸ್ಬಿಟ್ಟು ಇದು ಮಿಕ್ಸ್ ಮಾಡಿ. ಅದಾದಮೇಲೆ ನಿಮಗೆ ಯಾವ ಕ್ವಾಂಟಿಟಿಲಿ ಗ್ರೇವಿ ಬೇಕು ಆ ಕ್ವಾಂಟಿಟಿಲಿ ನೀರು ಹಾಕಿ. ನಾನಿಲ್ಲೊಂದು ಅರ್ಧ ಲೋಟ ಹಾಕಿದ್ದೀನಿ, ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನಷ್ಟು ಚಿಕನ್ ಮಸಾಲನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ಅದನ್ನು ಲಾಸ್ಟಿಗೆ ನಿಂಬೆಹಣ್ಣ ಹಿಂಡ್ಬಿಟ್ಟು ಅದು ಚಿಕನಿಗೆ ಹಿಡಿಬೇಕಲ್ವ, ಸೊ ನಿಂಬೆಹಣ್ಣ ಹಿಂಡ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಡಿ ಬೇಯೋದಕ್ಕೆ. ಪ್ಲೇಟ್ನ ತೆಗೆದು ಆವಾಗ ಈ ಥರ ಕೈ ಆಡಿಸ್ಕೊತಾನೆ ಇರಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ರೆ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಈ ರೀತಿ ಮಿಕ್ಸ್ ಮಾಡಿ ಕೈ ಆಡಿಸಿ ಪ್ಲೇಟ್ನ ಮುಚ್ಚಿ ತೆಗೆದು ಮಾಡ್ತಾಯಿರಿ. ಅದಾದಮೇಲೆ ಚಿಕನ್ ಎಲ್ಲ ಬೆಂದಾಯಿತು ಅಂದಾಗ ಸ್ವಲ್ಪ ಕಸ್ತೂರಿ ಮೇಥಿ, ಲಾಸ್ಟಿಗೆ ಕೊತ್ತಂಬರಿನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಆಫ್ ಮಾಡಿ ಅದನ್ನು ಸೆಟ್ಟಾಗಿ ಬಿಟ್ಟರೆ ನೋಡಿ ಈ ಥರ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ.
ಹಾಗೆ ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡು ನನ್ನ ಮಗಳಿಗೆ ರಾತ್ರಿ ಊಟ ಮಾಡಿಸೋದಕ್ಕೆ ಅಂತ ಅವಳಿಗೆಲ್ಲ ಇವಾಗ ಅನ್ನನೇ ಊಟ ಮಾಡಿಸ್ತಾ ಇದ್ದೀನಿ. ಒಂದು ಪೀಸ್ ಚಿಕನ್ ತಿನ್ನಿಸ್ತೀನಿ ಅವಳಿಗೆ. ಮಗಳಿಗೆ ಊಟ ಮಾಡಿ ಮಲಗಿಸ್ದೆ ಆ್ಯಂಡ್ ನಾವಿಗೆ ಊಟ ಮಾಡಿ ಮಲ್ಕೋಬೇಕು. ಗೈಸ್ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಬೇಗ ಬೇಗ ಹೋಗಿ ಮಾಡಿ. ಆ್ಯಂಡ್ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಮತ್ತೆ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ ಯು. ಬಾಯ್ ಬಾಯ್. ಶುಭರಾತ್ರಿ.